ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಕಣ್ಣೀರು ಹಾಕ್ತಿದ್ದೀನಿ ಅಂತ ನಾನು ನಂಬ್ಸೋಕ್ಕೋಸ್ಕರ ಸುಳ್ಳು ಹೇಳ್ಬೇಡಿ, ಇದೆಲ್ಲ ಕಟ್ಟುಕತೆ ಅಂತ ಅಂದಾಗ, ಇಲ್ಲ ದೇವ್ರ ಮೇಲೆ ಆಣೆ ಮಾಡಿ ಸಾಕ್ಷಿಯಾಗಿ ಹೇಳ್ತೀನಿ, ನಿನ್ನ ಎತ್ತಪ್ಪ ಅಮ್ಮ ದಶರಥ ಸುಮಿತ್ರ, ದಯವಿಟ್ಟು ಅವ್ರ ಹತ್ರ ಹೋಗಿ ಸೇರ್ಕೊಳ್ಳಮ್ಮ, ಆದಷ್ಟು ಬೇಗ ಹೋಗು ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಕೈ ಮುಗಿತಾ ಇರ್ತಾಳೆ. ಹಾಗೆ ಸರ್ ನೀವು ಬನ್ನಿ ಅಂತ ಅಂದಾಗ, ಇಲ್ಲಮ್ಮ ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಆ ಜ್ಯೋತಿಕಾ ಇಷ್ಟೊತ್ತಿಗೆ ಏನು ಬೇಕಾದರೂ ಮಾಡಿರ್ತಾಳೆ, ದಯವಿಟ್ಟು ನೀನು ಅವ್ರ ಹತ್ರ ಹೋಗಿ ಸೇರ್ಕೊ ಅಂತ ಅಂದಾಗ ಶಾರದಾ ಕಣ್ಣೀರು ಹಾಕ್ಕೊಂಡು ಹೊರಟು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ತಾನು ಸತ್ಯ ಎಲ್ಲ ಹೇಳ್ದೆಯಿಂದ ಖುಷಿಯಿಂದ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಜ್ಯೋತಿಕಾ ಬಂದು ಆಕ್ಸಿಡೆಂಟ್ ಮಾಡಿದ ತಕ್ಷಣ ಸಡನ್ನಾಗಿ ಪಾಲಾಕ್ಷ ಪ್ರಾಣ ಬಿಟ್ಬಿಡ್ತಾನೆ. ಆದರೆ ಜ್ಯೋತಿಕಾ ಮಾತ್ರ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ಏನಪ್ಪ ಮಾಡಲಿ, ನಿಮಗೆ ಸಿಕ್ಕಾಬಟ್ಟೆ ಅವಕಾಶ ಕೊಟ್ಟೆ, ಆದರೆ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರಿ, ಅಯ್ಯೋ ನಾನು ಅನ್ಯಾಯ ಮಾಡಿದೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗೆ ಹೀಗೆ ಅಂತ ಸತ್ಯ ಎಲ್ಲ ಹೇಳೋಕ್ಕೆ ಓಡೋಡ್ಕೊಂಡು ಬಂದ್ರಿ, ನನ್ನ ಲೈಫೇ ಹಾಳಾಗ್ತಿದೆ ಅಂತ ಅಂದಮೇಲೆ ನಾನು ಯಾವ ರೀತಿ ಸುಮ್ಮನೆ ಇರಲಿ ಅಪ್ಪ, ಹಾಗೆ ನನ್ನ ಹತ್ರ ನಿಮಗೆ ಲೆಕ್ಕನೇ ಇಲ್ಲ, ಅವಳ ಹತ್ರ ಓಡೋಡ್ಕೊಂಡು ಹೋಗ್ತಾ ಇದ್ರೆ ಅಲ್ವಾ, ನೋಡಿ ನಿಮಗೆ ಯಾವ ರೀತಿ ಗತಿ ಬತ್ತು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ಸುಮಿತ್ರನ ನೆನ್ಪು ಮಾಡ್ಕೊಂಡು ಬರ್ತಾ ಇರ್ತಾಳೆ. ಮೊದಲನೇ ಬಾರಿಗೆ ಸುಮಿತ್ರ ದೀಪು ಮತ್ತು ಶಾರದನ ಮನೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ, ನಿನ್ನನ್ನು ನಾನು ಯಾವತ್ತೂ ನೋಡೇ ಇಲ್ಲ, ಆದರೆ ನನ್ನ ಅಂತರಾತ್ಮ ನೀನು ಗೊತ್ತು ಅಂತ ಹೇಳ್ತಾ ಇದೆ, ಯಾಕಂತಿದೆ ಅಂತ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಕರಡಿನ ಕೂಗು ಎತ್ತ ಕರಡಿಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ, ಆದರೆ ಯಾವಾಗಲೂ ಗಮನ ಸೆಳೀತಾ ಇತ್ತು, ಅದು ಇವಾಗ ನನ್ನ ಲೈಫಲ್ಲಿ ನಿಜ ಆಯಿತು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸತ್ತಿರೋ ಪಾಲಾಕ್ಷನ್ ಮುಂದೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಅಲ್ಲ ನನ್ನ ಲೈಫ್ ಹಾಳಾದರೂ ಪರವಾಗಿಲ್ಲ, ನಾನು ಕಣ್ಣೀರು ಹಾಕಿದ್ರೂ ಪರವಾಗಿಲ್ಲ, ನಿಮಗೆ ಅವಳು ಕಣ್ಣೀರು ಹಾಕಂಗಿಲ್ಲ ಅಲ್ವಾ, ಶಾರದಾಗೊಬ್ಬಳು ಅಮ್ಮ ಬೇಕಿತ್ತು, ನಾನು ಯಾವುದೋ ಒಂದು ಅಮ್ಮನ ತಂದು ವ್ಯವಸ್ಥೆ ಮಾಡಿದ್ದೆ, ಆದರೆ ನೀವೇನು ಮಾಡಿದ್ರಿ, ಅದಕ್ಕೂ ಕಲ್ಲಾಕಿದ್ರಿ, ನನ್ನ ಕೈಯಾರೆ ನಾನು ಲೈಫ್ ಹಾಳು ಮಾಡೋಕ್ಕೆ ರೆಡಿ ಇಲ್ಲಪ್ಪ, ಅದಕ್ಕೆ ನಾನು ನಿಮಗೆ ಈ ಗತಿ ಬರೋ ಹಾಗೆ ಮಾಡಿದೆ ಅಂತ ಖುಷಿಯಿಂದ ಮೆರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ಸುಮಿತ್ರನ ನೆನ್ಪು ಮಾಡ್ಕೊಂಡು ಬರ್ತಾ ಇರ್ತಾಳೆ. ಒಂದಿನ ಸುಮಿತ್ರ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದಾಗ ಶಾರದಾ ಕಾಪಾಡ್ತಾಳೆ. ಅಮ್ಮ ಇದಕ್ಕೆ ಅನಿಸುತ್ತೆ ವಿಧಿ ಬರಹ, ನಿಮ್ಮನ್ನು ಅಟ್ಯಾಕ್ ಮಾಡಿ ಯಾರೋ ಸಾಯಿಸೋಕ್ಕೆ ಅಂತ ಬಂದಾಗ ನಾನು ಬಂದು ಕಾಪಾಡಿದೆ, ನಮಗೆ ಯಾರೋ ದಿಕ್ಕಿಲ್ಲ ಅಂತ ಅಂದಾಗ ನೀವು ನನ್ನನ್ನು ಮನೆಗೆ ಕರ್ಕೊಂಡೋಗಿ ಆಶ್ರಯ ಕೊಟ್ರಿ, ಮೇ ಬಿ ಆ ದೇವರು ನಮ್ಮನ್ನು ಈ ರೀತಿ ಸೇರೋಕ್ಕೆ ಮಾಡ್ದ ಅಂತ ಅನಿಸುತ್ತೆ ಅಂತ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಶಾರದಾ ಹುಷಾರಿಲ್ಲದೆ ಹಾಸ್ಪಿಟ್ಲ್ ಇರಬೇಕಾದ್ರೆ, ಸಾವು ಬದುಕು ನಡುವೆ ಹೋರಾಡ್ತಿರ್ಬೇಕಾದ್ರೆ ಸುಮಿತ್ರ ಬ್ಲಡ್ ಕೊಟ್ಟಿರ್ತಾಳೆ. ಅದನ್ನೆಲ್ಲ ನೆನ್ಪು ಮಾಡಿಕೊಂಡು, ನಿಜವಾಗ್ಲೂ ನಾನು ಅಪಾಯದಲ್ಲಿದ್ದಾಗ ಬಂದು ನೀವೇ ನನಗೆ ಬ್ಲಡ್ ಕೊಟ್ರಿ, ನಮ್ಮಮ್ಮ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ಇದರಿಂದ ದೊಡ್ಡ ಕೈವಾಡ ಇದೆ, ಹಾಗೆ ಇಷ್ಟು ದೊಡ್ಡ ಪರಿಣಾಮ ಬೀರ್ತಿದೆ ಅಂತ ಒಂದು ಗೊತ್ತಾಗಲಿಲ್ಲ, ಆ ದೇವರೇ ನಮ್ಮಿಬ್ಬರನ್ನು ಸೇರ್ಸೋಕ್ಕೆ ಇಂಥ ಪರಿಸ್ಥಿತಿನ ತಂದೊಡ್ಡಿದ್ದಾನೆ ಅಂತ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನಾನು ಅನಾಥೆ ಇಲ್ಲ, ನನಗೋಸ್ಕರ ಅಪ್ಪ ಅಮ್ಮ ತಾತ ಎಲ್ಲರೂ ಇದ್ದಾರೆ, ವಿಮಲಮ್ಮ ನನ್ನ ಅತ್ತೆ, ಸಿದ್ಧಾಸರು ನನ್ನ ಅತ್ತೆ ಮಗ ಅಂತ ಸಿಕ್ಕಾಬಟ್ಟೆ ಖುಷಿ ಪಡ್ಕೊಂಡು, ಈ ವಿಷಯನ ನಾನು ಎಲ್ಲರಿಗೂ ಹೇಳಬೇಕು, ಎಲ್ಲರ ಹತ್ರನೂ ಸಹ ಪ್ರೀತಿನ ಸಂಪಾದನೆ ಮಾಡಬೇಕು, ಆದಷ್ಟು ಬೇಗ ವಿಷಯನ ಮನೆಯವ್ರ ಹತ್ರ ಹಂಚ್ಕೋಬೇಕು ಅಂತ ಶಾರದಾ ಓಡೋಡಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷನ ಸಾಯಿಸ್ಬಿಟ್ಟು ಜ್ಯೋತಿಕಾ ಸಿಕ್ಕಾಬಟ್ಟೆ ಮೆರಿತಿರ್ಬೇಕಾದ್ರೆ ರೌಡಿಗಳು ಬರ್ತಾರೆ. ಮೇಡಮ್ ಅಂತ ಅನ್ಬೇಕಾದ್ರೆ, ಇಡಿಯಟ್ಸ್ ನಿಮ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ಕೊನೆಗೂ ಇವನನ್ನ ಸಾಯಿಸೋಕ್ಕೆ ನಾನೇ ಬರಬೇಕಾಗಿತ್ತಾ ಅಂತ ಅಂದಾಗ, ಈ ಹೆಣ ಏನು ಮಾಡೋದು ಅಂತ ಅಂದಾಗ, ನೀವು ತಲೆ ಕೆಡಿಸ್ಕೋಬೇಡಿ, ಇದು ಆಕ್ಸಿಡೆಂಟ್ ಕೇಸು, ಪೊಲೀಸವರು ಏನು ಆಕ್ಸಿಡೆಂಟ್ ಅಂದ್ಬಿಟ್ಟು ಅನಾಥ ಹೆಣ ಅಂತ ಏನೋ ಒಂದು ಮಾಡ್ತಾರೆ, ನೀವು ಹೋಗಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಡಾಕ್ಟರು, ಫ್ಯಾಮಿಲಿ ಡಾಕ್ಟರ್ ದಶರಥನ ಚೆಕ್ ಮಾಡೋಕ್ಕೆ ಬರ್ತಿರ್ಬೇಕಾದ್ರೆ, ಲಾಂಗ್ ಡ್ರೈವ್ ಹೋಗಿದ್ರಲ್ಲ ಅದಕ್ಕೆ ಸ್ವಲ್ಪ BP ಹೈ ಬಂದಿದೆ ಅಷ್ಟೇ, ಯು ಡೋಂಟ್ ವರಿ, ಸುಮಿತ್ರ ಅವರೇ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಇವ್ರ ಬಗ್ಗೆ ಹೆಲ್ತ್ ಸರಿಯಾಗುತ್ತೆ ಅಂತ ಅಂದಾಗ, ಥ್ಯಾಂಕ್ಸ್ ಡಾಕ್ಟ್ರೆ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಮಾಡ್ತೀನಿ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಅಯ್ಯೋ ಡಾಕ್ಟ್ರೇ, ನನಗೆ ಹುಷಾರಿಲ್ಲ ಅನ್ನೋ ನೆಪ ಇಟ್ಕೊಂಡು ಇವರಿಬ್ಬರು ನನ್ನನ್ನು ಎಷ್ಟು ಕಾಳಜಿ ಮಾಡಿದ್ರು, ಅದನ್ನು ಕುಡಿಬೇಡ ಇದನ್ನು ಕುಡಿಬೇಡ, ಕಷಾಯ ಕುಡಿ, ಹಾಗೆ ಹೀಗೆ ಅಂತ ನಮಗೆ ಟಾರ್ಚರ್ ಕೊಡ್ತಿದ್ರು ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ಏನೋ ದಶರಥ, ನಿನ್ನ ಹೆಂಡತಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲು, ಅವಳು ನೋಡ್ಕೊಂಡಿದ್ದಕ್ಕೆ ಕಣೋ ನೀನು ಹುಷಾರಾಗಿದ್ದು, ಇಂಥ ಹೆಂಡತಿ ಸಿಗೋಕ್ಕೆ ನೀನು ಪುಣ್ಯ ಮಾಡಿರಬೇಕು ಅಂತ ಅಂದಾಗ, ಹೌದಪ್ಪ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತ ಅಂದಾಗ, ಮಾವ ನನ್ನ ಜೊತೆ ನೀವು ಸಹ ತುಂಬ ಸಹಕಾರ ಮಾಡಿದ್ದೀರಾ, ನಿಮ್ಮ ಪ್ರೀತಿಯಿಂದಲೇ ಅವರು ಈ ರೀತಿ ಹುಷಾರಾಗಿರೋದು ಅಂತ ಅಂದಾಗ ದಶರಥ, ಹೌದು ಡಾಕ್ಟರ್, ಮಾವ ಮತ್ತು ಸೊಸೆ ಸೇರಿಕೊಂಡು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಅದಕ್ಕೆ ನಾನು ಇವತ್ತು ಈ ರೀತಿ ಹುಷಾರಾಗಿದ್ದೀನಿ ಅಂತ ದಶರಥ ಡಾಕ್ಟರ್ ಜೊತೆ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಹೊರಗಡೆ ಪ್ರೆಸ್ ರಿಪೋರ್ಟರ್ ಎಲ್ಲ ಬಂದುಬಿಟ್ಟು, ಶಿವನಾಥ್ ಸರ್ ಹೊರಗಡೆ ಬನ್ನಿ, ದಶರಥ ಸರ್ ಹೊರಗಡೆ ಬನ್ನಿ ಅಂತ ಜೋರಾಗಿ ಕೂಗ್ತಾ ಇರಬೇಕಾದ್ರೆ
ಏನಮ್ಮ ಇದು ಹೊರಗಡೆ ಗಲಾಟೆ ನಡೀತಿದೆಯಾ ಅಂತ ತಾತ ಕೇಳ್ತಾ ಇದ್ರೆ, ಒಂದು ನಿಮಿಷ ನೋಡ್ಕೊ ಬರ್ತೀನಿ ಅಂತ ಸುಮಿತ್ರಾ ಹೊರಗಡೆ ಬರ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಹೊರಗಡೆ ಬಂದ ತಕ್ಷಣ ಎಲ್ಲರೂ ಸಹ ಕ್ಯಾಮ್ರಾದಲ್ಲಿ ಅವಳು ಪಿಕ್ಚರ್ನ ತೆಕ್ಕೋತಿರ್ಬೇಕಾದ್ರೆ, ನೋಡಿ ಮೇಡಮ್, ನಿಮ್ಮನೆ ಸುದ್ದಿ ಊರಲ್ಲೆಲ್ಲ ವೈರಲ್ ಆಗ್ತಾ ಇದೆ. ನಿಮ್ಮನೆ ಸೊಸೆಯಾಗಿರೋ ಶಾರದಾ ಊರು ತುಂಬ ಅಮ್ಮ ಬೇಕು ಅಂತ ಹೇಳ್ತಿದ್ದಾರೆ. ಈಗ ಅವರು ಕುಬೇರ್ ಅವರ ಮಗಳು ಅಲ್ವಂತೆ. ಹಾಗಾದರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಸುಮಿತ್ರನ ಕೇಳ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಇದ್ರ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಆದರೂ ಸಹ ಫ್ಯಾಮಿಲಿ ಮ್ಯಾಟ್ರ್ ಅಂತ ನೀವೇ ಹೇಳ್ತಾ ಇದ್ದೀರಾ. ಅವಳು ಸರಿ ಇಲ್ಲ, ಅವಳು ಕೆಟ್ಟವಳು. ಅವಳ ಉದ್ದೇಶ ಏನಿದ್ರು ನಮ್ಮ ಮನೆ ಹೊಡಿಬೇಕು ಅಂತ ಏನೇನೋ ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ದಾಳೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಮಗಳು ಜ್ಯೋತಿಕಾಂತ್ ಲೈಫ್ ಹಾಳು ಮಾಡ್ಬೇಕನ್ನೋದೇ ಅವಳ ಉದ್ದೇಶ ಆಗಿದೆ. ಏನೇನಾದರೂ ತೊಂದರೆ ಕೊಟ್ಟು ನನ್ನ ಮಗಳ ಜಾಗಕ್ಕೆ ಅವಳು ಬಂದು ಕೂರ್ಬೇಕಂತ ಆಸೆ ಪಡ್ತಿದ್ದಾಳೆ ಅಂತ ಅಂದಾಗ, ಅಷ್ಟಕ್ಕೂ ಶಾರದವ್ರಿಗೆ ಅಂಥ ಉದ್ದೇಶ ಏನಿದೆ ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮೇಡಮ್ ಪ್ಲೀಸ್ ಅವ್ರ ಉದ್ದೇಶ ಏನು ಅಂತ ಅಂದಾಗ, ನನಗೆ ಗೊತ್ತಿಲ್ಲ, ನೀವು ಅವಳನ್ನೇ ಕೇಳಬೇಕು. ಇಷ್ಟು ದಿನ ಮಾತಲ್ಲೇ ಮರಳು ಮಾಡ್ತಿದ್ಲು, ಆದರೆ ಇವಾಗ ನನ್ನನ್ನು ಅಮ್ಮ ಅನ್ನೋ ಉದ್ದೇಶನ ತೆಗ್ದಿದ್ದಾಳೆ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ ಸತ್ಯ ತಿಳಿದು ಓಡೋಡಿ ಸುಮಿತ್ರನ ಹತ್ರ ಬರ್ತಾ ಇರ್ತಾಳೆ. ಹಾಗೆ ಬೇಕಾದರೆ ನೋಡ್ತಾ ಇರಿ, ನೀವೇ ನಮ್ಮ ಅಮ್ಮ ಅಂತ ಓಡೋಡ್ಕೊಂಡು ನಮ್ಮ ಮನೆಗೆ ಬರ್ತಾಳೆ. ಒಟ್ಟಾರೆ ಅವಳು ಈ ಮನೆಗೆ ಸೇರ್ಕೋಬೇಕು ಅಂತ ಮೋಸಗಾತಿ ನಯವಂಚಿಕೆ ಅಂಥವಳನ್ನ ಜೀವನದಲ್ಲೇ ನಾನು ನೋಡಿಲ್ಲ ಅಂತ ಅಂದಾಗ, ಅವಳ ಬಾಯಲ್ಲಿ ಇಂಥ ಮಾತನ್ನು ಕೇಳಿದ ತಕ್ಷಣ ಶಾರದನಿಗೆ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹೀಗೆ ಕಣ್ಣೀರು ಹಾಕೊಂಡು ಶಾರದಾ ಅಮ್ಮ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ನೋಡಿದ್ರ ಪಾಪಿ ಚಿರಾಯು ಅಂತ ಹೇಳ್ತಾರೆ, ಬಂದೇ ಬಿಟ್ಲು ಮಾತುಗಾತಿ ಮಾತಾಡೋಕ್ಕೆ ಅಂದಾಗ, ಯಾಕಮ್ಮ ಈ ರೀತಿ ಮಾತಾಡ್ತೀರಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಬಾರಮ್ಮ ತಾಯಿ ಬಾ, ಬಂದಿದೆಯಲ್ವಾ, ನೀನೆಂಥ ಮಾಟ್ಕಾತಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ, ಅದೇನು ಮಾಡೋಕ್ಕೆ ಬಂದಿದೆಯಾ ಮೀಡಿಯಾ ಮುಂದೆ ಹೇಳು ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬಣ್ಣದ ಮಾತಾಡಿ, ನನಗೆ ನೀನು ಮರಳು ಮಾಡೋಕ್ಕೆ ಬರಬೇಡ, ಮೊದಲು ಇಲ್ಲಿಂದ ಹೊರಟೋಗು ಅಂತ ಅಂದ್ಬಿಟ್ಟು ಜೋರಾಗಿ ಹೊರಟೋಗು ಅಂತ ಕೂಗಿದ ತಕ್ಷಣ ಅವಳಂತೂ ಬೆಚ್ಚಿ ಬಿದ್ದುಬಿಡ್ತಾಳೆ. ಹಾಗೆ ಸುಮಿತ್ರಾ ಮಾತಾಡ್ತಾ ತಲೆ ಸುತ್ತಿ ಬಿದ್ದ ತಕ್ಷಣ, ಅಮ್ಮ ಪ್ಲೀಸ್ ಎದ್ದಾಳಿ ಅಂತ ಶಾರದಾ ಎದ್ದಾಳ್ತಿರ್ಬೇಕಾದ್ರೆ ತಾತ ಹೊರಗಡೆಯಿಂದ, ಏನಾಯ್ತಮ್ಮ ಸುಮಿತ್ರಾ ಅಂತ ಓಡೋಡಿ ಬರ್ತಾರೆ. ತಾತ ಅಮ್ಮನಿಗೆ ಈ ರೀತಿ ಆಯಿತು ಅಂತ ಅನ್ಬೇಕಾದ್ರೆ, ಎದ್ದಾಳೆ ಮೇಕೆ, ನೀನೇನಕ್ಕೆ ಇಲ್ಲಿಗೆ ಬಂದೆ, ಮುಟ್ಬೇಡ ನಾನು ಸೊಸೆನ ಅಂತ ಜೋರಾಗಿ ಬೈದಾಗ ಶಾರದಾ ಶಾಕ್ ಆಗಿ ಹಿಂತಿರುಗಿ ಹಿಂದೆ ಸರಿತಾ ಇರಬೇಕಾದ್ರೆ ಸುಮಿತ್ರಾ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಅಷ್ಟೊತ್ತಿಗೆ ದಶರಥ ಬಂದು ಸುಮಿತ್ರಾ ಎದ್ದಾಳು ಅಂತ ಅನ್ಬೇಕಾದ್ರೆ ತಾತ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನಿನಗಿವಾಗ ಹಾಲು ಕುಡ್ದಷ್ಟು ಸಮಾಧಾನ ಆಯ್ತಾ ತಾಯಿ, ಒಬ್ಬೊಬ್ಬರನ್ನಾಗಿ ಮನೆಯಿಂದ ಟಿಕೆಟ್ ಹರಿಸ್ಬೇಕು ಅಂತ ಅಂದ್ಕೊಂಡಿದ್ದೀಯಾ, ಪ್ರಾಣಾಪಾಯದಿಂದ ಕಾಪಾಡಕ್ಕೆ ಬಂದಿಲ್ಲ, ನೀನು ಪ್ರಾಣನ ತೆಗಿಯಕ್ಕೆ ಬಂದಿದ್ದೀಯಾ ಪಾಪಿ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಬೈತಾ ಇದ್ರೆ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಶಾರದಾ ಎಲ್ಲನೂ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ತಾತ ಕೈ ಮುಗಿದು, ನೋಡು ತಾಯಿ, ನಾನು ಸುಮಿತ್ರಾ ಪ್ರಾಣನ ತೆಗಿಬೇಡ, ಇಲ್ಲಿಂದ ಹೊರಟೋಗು ಅಂತ ಕೈ ಮುಗಿದು ಬೇಡ್ತಿರ್ಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ತನ್ನ ಅಮ್ಮನ ಮುಖನ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೊರಟು ಬಂದೇ ಬಿಡ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಖುಷಿಯಾಗಿ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ಪಾರಿಜಾತ ಓಡೋಡಿ ಬರ್ತಾಳೆ. ಗೋಲ್ಡಿ ನಿಜ ಹೇಳು, ಪಾಲಾಕ್ಷ ಎಲ್ಲ ಸತ್ಯನೂ ಹೇಳ್ಬಿಟ್ನಾ ಶಾರದನಿಗೆ ಅಂತ ಕೇಳ್ತಾ ಇರ್ತಾಳೆ. ಹೀಗೆ ಮತ್ತೆ ಟೆನ್ಷನ್ ಮಾಡ್ಕೊಂಡು, ಗೋಲ್ಡಿ ನಾನು ಕೇಳ್ತಿದ್ದೀನಿ ತಾನೆ, ಪಾಲಾಕ್ಷ ಸತ್ಯ ಹೇಳಿದ್ನ, ಹೇಳು ಅಂತ ಅನ್ಬೇಕಾದ್ರೆ, ಡೋಂಟ್ ವರಿ ಗ್ರಾನಿ, ನಿಜವಾಗ್ಲೂ ಇನ್ಯಾವತ್ತೂ ಸತ್ಯನ ಅವ್ರ ಕೈಲಿ ಹೇಳೋಕ್ಕಾಗಲ್ಲ, ಆ ರೀತಿ ಆಯಿತು ವಿಕೆಟ್ ಅಂತ ಅಂದಾಗ, ಏನು ಹೇಳ್ತಿದ್ದೀಯಾ ಅಂತ ಅಂದಾಗ, ಸತ್ಯ ಗೊತ್ತಿದ್ದವ್ರೊಬ್ಬರಿಗೆ ತಾನೇ, ಇನ್ನು ಅವರೇ ಹೇಳಲ್ಲ ಅಂತ ಅಂದಮೇಲೆ ನಮಗಿನ್ನ ಯಾರ ಭಯನೂ ಇಲ್ಲ ಅಂತ ಅನ್ಬೇಕಾದ್ರೆ, ಅಯ್ಯೋ ದೇವ್ರೆ, ಪಾಲಾಕ್ಷನ್ಗೆ ಏನಾದರೂ ಇವಳು ಮಾಡಿಬಿಟ್ಲಾ, ಇಲ್ಲ ಸ್ವಂತ ಅಪ್ಪನಿಗೆ ಇವಳು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪಾಲಾಕ್ಷನ್ ಬಗ್ಗೆ ಈ ಕಡೆ ಪಾರಿಜಾತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಟೆನ್ಷನ್ ಮಾಡಿಕೊಂಡು ಪಾಲಾಕ್ಷನ್ಗೆ ಏನಾದರೂ ಮಾಡ್ದ ಅಂತ ಅಂದಾಗ, ಇಲ್ಲಪ್ಪ, ನಾನು ಆ ರೀತಿಯೆಲ್ಲ ಹೇಳಿದ್ದು, ಮಮ್ಮ ಈ ಥರ ಕ್ಯಾಮ್ರಾದ ಮುಂದೆ ಹಾಗೆ ಪ್ರೆಸ್ಸರ್ ಮುಂದೆ ಶಾರದನಿಗೆ ಸಿಕ್ಕಾಬಟ್ಟೆ ಬೈದ್ರಲ್ಲ, ಆ ವಿಕೆಟ್ ಬಗ್ಗೆ ನಾನು ಹೇಳಿದ್ದು, ಈ ಜನ್ಮದಲ್ಲಿ ಸುಮಿತ್ರನೇ ಅಮ್ಮ ಅಂತ ಶಾರದನಿಗೆ ಗೊತ್ತಾಗಲ್ಲ ಅಂತ ಅಂದಾಗ, ಅದು ಹೇಗೆ ಹೇಳ್ತೀಯ, ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಸುಮಿತ್ರ ಬೈದರೂ ಸಹ ತಲೆ ಕೆಡಿಸ್ಕೊಳ್ಳಲ್ಲ, ಹೇಗಾದರೂ ಮಾಡಿ ಸತ್ಯ ತಿಳ್ಕೊಂಡು ಮನೆಗೆ ಬಂದೇ ಬರ್ತಾಳೆ ಅಂತ ಅಂದಾಗ, ಅದೇಗೆ ಬರ್ತಾಳೆ ಗ್ರಾನಿ, ಬಾಯಿ ಬಿಡೋಕ್ಕೆ ಯಾರಾದರೂ ಇದ್ರೆ ತಾನೆ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಯ್ಯೋ ಗ್ರಾನಿ, ನೀನೊಬ್ಳು ಹುಚ್ಚಿ ಅಂತ ನಗಾಡ್ಕೊಂಡು ಜೊತೆಗೆ ಹೋಗ್ತಾ ಇದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅಲ್ಲ, ಸುಮಿತ್ರಾ ಶಾರದನ ಬೈದಿದ್ದಕ್ಕೂ ಹಾಗೆ ಇವಳು ನೋಡಿದರೆ ಸತ್ಯ ಹೇಳೋಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ, ಪಾಲಾಕ್ಷನ್ ಇವಳು ಏನಾದರೂ ಮಾಡಿಬಿಟ್ಲಾ ಅಂತ ಎದ್ರುಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಕಣ್ಣೀರು ಹಾಕೊಂಡು ಮನೆ ಕಡೆ ಬರ್ತಾ ಇರ್ತಾಳೆ. ಬರಬೇಕಾದ್ರೆ ಪಾಲಾಕ್ಷ ಹೇಳಿ ಸತ್ಯದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಅಮ್ಮ ಅಂತ ಹೇಳ್ಕೊಂಡು ಬೇಕಾದ್ರೆ ಮನೆಗೆ ಬರೋಕ್ಕೆ ನಾಟಕ ಮಾಡ್ತಾಳೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕೋತಾ ಇರ್ತಾಳೆ. ತಾತ ದಯವಿಟ್ಟು ಈ ಮನೆಯಿಂದ ಹೊರಟೋಗು, ಯಾವತ್ತೂ ಇಲ್ಲಿಗೆ ಬರಬೇಡ ಅಂತ ಬೈದಿದ್ದು ಎಲ್ಲ ಮಾತನ್ನು ನೆನಪಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಮನೆ ಹತ್ರ ಹೋಗೋದ್ಬಿಟ್ಟು ಇನ್ನೆಲ್ಲ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೋಡಲ್ಲಿ ಸಿದ್ದು ಶಾರದಾ ನುಡ್ಕೊಂಡು ಬರ್ತಾ ಇರ್ತಾನೆ. ಶಾರದವ್ರೆ ನಿಂತ್ಕೊಳ್ಳಿ ಅಂತ ಎಷ್ಟು ಕೂಗಿರು ಸಹ ಶಾರದಾ ತನ್ನ ಪಾಡಿಗೆ ತಾನು ಹೋಗ್ತಿರ್ಬೇಕಾದ್ರೆ ಕೈ ಹಿಡ್ಕೊಂಡು ಎಳಿತಾನೆ. ಶಾರದವ್ರು ಎಲ್ಲಿಗೆ ಹೋಗ್ತಿದ್ದೀರಾ, ಯಾಕೆ ಈ ರೀತಿ ಹೋಗ್ತಿದ್ದೀರಾ, ಒಂದು ಅರ್ಥ ಆಗ್ತಿಲ್ಲ, ನನಗೆ ಕೇಳ್ದಲೆ ಹೋಗಿದ್ದೀರಾ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ತಾನೆ.
ಏನಕ್ಕೆ ಕಳ್ತಿದ್ದೀರಾ, ನನಗೆ ಹೇಳ್ದಲೇ ನೀವು ಏನಕ್ಕೆ ಕಳ್ತಿದ್ದೀರಾ, ಏನಾಯಿತು ಅಂತ ಹೇಳಿ. ಆದರೂ ಈ ಕಣ್ಣೀರು ನೋಡ್ತಾ ಇದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ. ಜನ್ಮರಾಶಿ ತಿಳ್ಕೊಬೇಕು ಅಂತ ಹೋಗಿದ್ರಿ, ಖಂಡಿತ ಏನೋ ಗೊತ್ತಾಗಿದೆ, ಅದಕ್ಕೆ ನೀವು ಈ ರೀತಿ ಆಳ್ತಿದ್ದೀರಾ. ಅದೇನಾಯಿತು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಪ್ಲೀಸ್ ನನ್ನ ಹತ್ರನಾದರೂ ಹೇಳಿ ಅಂತ ಅಂದಾಗ, ಏನಂತ ಹೇಳಿ ಸರ್, ನನ್ನ ಕನಸಿನ ಸೌಧ ಬಿದ್ದೋಯ್ತು ಅಂತ ಹೇಳಲ್ಲ, ಅಥವಾ ಸತ್ಯ ಗೊತ್ತಿದ್ರು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಲ್ಲ ಅಂತ ಅಂದಾಗ ಸಿದ್ದುಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು, ನೋಡಿ ಸರ್, ನನ್ನ ಎತ್ತವ್ರು ಯಾರು ಅಂತ ನಾನು ಹುಡ್ಕೋಕೆ ಹೋಗಲೇಬಾರ್ದಿತ್ತು, ಸತ್ಯ ಬೆನ್ನ ಹತ್ತಿ ನಾನು ಹೋಗಬಾರ್ದಿತ್ತು ಅಂತ ಅಂದಾಗ, ಶಾರದವ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ನಿಜ ಹೇಳಿ, ನಿಮ್ಮ ಎತ್ತ ತಂದೆ ತಾಯಿ ಯಾರು ಅಂತ ನಿಮಗೆ ಗೊತ್ತಾಯ್ತಾ ಅಂದಾಗ, ಹೌದು ಸರ್ ಅಂತ ಅಂದಾಗ ಇವರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಪ್ಲೀಸ್ ಯಾರು ಹೇಳಿ ಶಾರದವ್ರೆ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ನನ್ನ ಎತ್ತು ತಾಯಿ ಬೇರೆ ಯಾರೂ ಅಲ್ಲ ಸರ್, ಸುಮಿತ್ರಮ್ಮನೇ ನನ್ನ ಎತ್ತಮ್ಮ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಶಾಕ್ ಜೊತೆಗೆ ಖುಷಿ ಆಗ್ತಿರುತ್ತೆ. ಹಾಗೆ ನಡೆದ ಘಟನೆ ಎಲ್ಲನೂ ಸಹ ಶಾರದಾ ಹೇಳ್ತಾ ಇರ್ತಾಳೆ. ಈ ಸತ್ಯ ಎಲ್ಲ ಪಾಲಾಕ್ಷ ಅವರು ಹೇಳಿದ್ದು ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಲ್ಲ ಶಾರದವ್ರೆ, ನೀವೇ ನನ್ನ ಸ್ವಂತ ಅತ್ತೆ ಮಗಳು ಅಂತ ನಾನು ಖುಷಿ ಪಡಲ, ಅಥವಾ ಇಷ್ಟು ದೊಡ್ಡ ಅನ್ಯಾಯ ಆಗಿದೆಯಲ್ಲ ನಿಮ್ಮ ಲೈಫಲ್ಲಿ ಅಂತ ಸಂಕಟ ಪಡಲ, ಒಂದು ಅರ್ಥ ಆಗ್ತಿಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಟೆನ್ಷನ್ ಮಾಡಿಕೊಂಡು ಏನು ಮಾಡಲಿ ಒಂದು ಗೊತ್ತಾಗ್ತಿಲ್ಲ. ಏನೇ ಆಗಲಿ ಶಾರದವ್ರೆ, ಬನ್ನಿ ಸತ್ಯನ ನಾವು ಹೇಳಲೇಬೇಕು, ನಿಮಗೆ ಸಿಗ್ಬೇಕಾದ ಸ್ಥಾನಮಾನ ಎಲ್ಲ ಸಿಗಬೇಕು, ಬನ್ನಿ ಆ ಮನೆಗೆ ಹೋಗೋಣ ಅಂತ ಶಾರದನ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿದ್ರೆ, ಶಾರದಾ ಬರದೆ ಹಾಗೆ ನಿಂತ್ಕೊಂಡಿದ್ರೆ ಸಿದ್ದುಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.